ಬರಲೇಬಾರ್ದು, ಹೆಣ್ಣುಗಳಿಂದ ನಮಗೆ ಸಾವು ಬರಬಾರ್ದು, ಯಾರಿಂದಲೂ ಸಾವು ಬರಬಾರ್ದು. ಅಂದರೆ ಏನೇನು ಸಾಧ್ಯ ಇರುತ್ತೋ ಒಬ್ಬ ಒಂದು ಜೀವಿ ಸಾಯೋದಕ್ಕೆ ಅಷ್ಟು ಸಾಧ್ಯತೆಗಳಿಂದಲೂ ನಮಗೆ ಸಾವು ಬರಬಾರ್ದು ಅಂತ ಕೇಳ್ತಾನೆ. ಯೋಚನೆ ಮಾಡಬೇಕಾಗಿತ್ತು, ಬ್ರಹ್ಮ ಮಾಡಲಿಲ್ಲ, ತಥಾಸ್ತು ಅಂದ್ಬಿಟ್ಟ. ಹಾಗೆ ಹಿರಣ್ಯಾಕ್ಷನು ತನಗೆ ಬೇಕಾದಂಥ ಸಿದ್ಧಿಗಳನ್ನು ತಗೊಳ್ತಾರೆ. ಆ ತಪಸ್ಸು ಮುಗಿದ ಮೇಲೆ ಇವರ ಕಾಟ ಜನಕ್ಕೆ ಇನ್ನೂ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಒಂದು ದಿವಸ ಇವರು ತಮ್ಮ ಶೋಣಿತಪುರ ಅಂತಕ್ಕಂಥದ್ದು ಅವರ ರಾಜಧಾನಿ. ಶೋಣಿತಪುರದಲ್ಲಿ ಅಣ್ಣ ತಮ್ಮಂದರು ವೈಭವೋಪೇತವಾಗಿ ರಾಜ್ಯವನ್ನು ಆಳ್ತಾ ಇದ್ದಾಗ ಒಂದಿನ ನಾರದ ಮುನಿಗಳು ಬರ್ತಾರೆ. ಬಂದಾಗ ಸುಮ್ಮನಿಲ್ಲಾರ್ದಲೇ ಈ ಹಿರಣ್ಯಕಶಿಪು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಾಮಿ, ನಾವಿವತ್ತು ರಾಜ್ಯ ಆಳ್ತಾ ಇದ್ದೀವಲ್ಲ, ಹಾಗೆ ಹಿಂದೆ ಯಾರೂ ಆಳಿರ್ಲಿಕ್ಕಿಲ್ಲ. ಆದರೆ ಮುಂದೆ ನಮ್ಮ ವಂಶದಲ್ಲಿ ಯಾರಾದರೂ ಈ ರೀತಿ ವೈಭವವಾಗಿ ರಾಜ್ಯವನ್ನು ಆಳುವಂಥ ಸಾಧ್ಯತೆ ಇದೆಯೋ? ಯಾಕೆಂದರೆ ನೀವು ತ್ರಿಕಾಲಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ಮುಂದಾಗುವುದನ್ನು ಹಿಂದೆಯೇ ತಿಳ್ಕೊಳ್ಬಂಥ ಸಮರ್ಥರು, ಹೇಳಿ ನನಗೆ ಅಂತ ಹೇಳ್ತಾರೆ. ನಾರದರು ತುಸು ಯೋಚಿಸಿದಂತೆ ಮಾಡಿ, ಹೌದಪ್ಪ, ನಿಮಗಿಂತ ವೈಭವಯುತವಾಗಿ ಒಬ್ಬ ಬರ್ತಾನೆ, ಅವನ ಹೆಸರು ಬಲೀಂದ್ರ ಅಂತ ಹೇಳಿ, ಅವನು ನಿಮಗಿನ್ನ ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಅವನಿಂದ ಮಹಾವಿಷ್ಣುವು ಬಂದು ಭೂಮಿಯನ್ನು ಕಿತ್ಕೊಂಡು ಬಿಡ್ತಾನೆ, ಅವನ ನಿರಂಕುಶ ಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಹಿರಣ್ಯಾಕ್ಷನಿಗೆ ಮಹಾಕೋಪ ಬರುತ್ತೆ. ಭೂಮಿನ ಕಿತ್ಕೋತಾನ? ಭೂಮಿ ಇದ್ರೆ ತಾನೇ ಅವನು ಕಿತ್ಕೊಳ್ಳೋದು. ನಾನು ಭೂಮಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿಬಿಟ್ಟು ಭೂಮಿಯನ್ನು ಒಂದು ಚಾಪೆಯ ಥರ, ಒಂದು ತಟ್ಟೆಯ ಥರ ಸುತ್ತಿ ತನ್ನ ಕಂಕುಳ ಕೆಳಗೆ ಇಟ್ಕೊಂಡು ಸೀದಾ ರಸಾತಳಕ್ಕೆ ಹೋಗಿ ಆ ಭೂಮಿಯನ್ನು ಬಿಸಾಕ್ಬಿಡ್ತಾನೆ. ಅವನಲ್ಲಿ ಕಾವು ನಿಂತ್ಕೊತಾನೆ. ಯಾರು ತಗೋಬಾರ್ದಲ್ಲ ಭೂಮಿನ. ಯಾವಾಗ ಭೂಮಿ ಇರೋದಿಲ್ವೋ ದೇವತೆಗಳಿಗೆ ಭಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ದೇವತೆಗಳಿಗೆ ಇಲ್ಲಿ ಭೂಮಿಯಲ್ಲಿ ಜನ ಮಾಡುವಂಥ ಜಪ, ತಪ, ಯಜ್ಞ, ಯಾಗ, ಹೋಮ, ಹವನಗಳಿಂದ, ಹವಿಸ್ಸಿನಿಂದಲೇ ಅವರಿಗೆ, ಆ ಮಂತ್ರದಿಂದಲೇ ಶಕ್ತಿ ಬರುವಂಥದ್ದು. ಹಾಗಾಗಿ ಗಾಬರಿಯಾದಂಥ ದೇವತೆಗಳು ಮಹಾವಿಷ್ಣುವಿನ ಹತ್ತಿರ ಹೋಗ್ತಾರೆ, ಇದಕ್ಕೊಂದು ಪರಿಹಾರವನ್ನು ಹೇಳು ಅಂತ ಹೇಳಿ. ಆಗ ಮಹಾವಿಷ್ಣು ಯಜ್ಞವರಾಹ ರೂಪವನ್ನು ತಾಳ್ತಾನೆ. ಯಜ್ಞವರಾಹ ರೂಪ ಅಂತ ಹೇಳಿದ್ರೆ, ವರಾಹ ಅಂದರೆ ಹಂದಿ ಅಂತ ಹೇಳಿ, ಭಯಂಕರವಾದಂಥ ಕಾಡು ಹಂದಿಯ ರೂಪ. ಅದು ತುಂಬ ವಿವರಣೆ ಇದೆ, ಹೇಳಕ್ಕೆ ಹೋದರೆ ಸಮಯ ಆಗೋಗುತ್ತೆ. ವಾಸುಕಿ ಅನ್ನೋ ಸರ್ಪನೇ ಬಾಲ ಆಗುತ್ತೆ. ಸೂರ್ಯ ಚಂದ್ರರು ಅವನಿಗೆ ಕಣ್ಣಾಗ್ತಾರೆ. ಅವನ ಪ್ರತಿಯೊಂದು ಉಗುರಿನಲ್ಲೂ 100 ಸಿಂಹಗಳ ಶಕ್ತಿ ಬರುತ್ತೆ. ಆ ರೀತಿ ಯಜ್ಞವರಾಹ ರೂಪವನ್ನು ತಾಳಿದಂಥ ಮಹಾವಿಷ್ಣು ಸೀದಾ ರಸಾತಳಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಭೂಮಿ ಒಂದು ಕಡೆ ಬಿದ್ದಿದ್ದಾಳೆ, ರೋದಿಸ್ತಾ ಇದ್ದಾಳೆ, ಕಾವಲಿಗೆ ಹಿರಣ್ಯಾಕ್ಷ ಇದ್ದಾನೆ. ಅಷ್ಟೊತ್ತಿಗೆ ಹಿರಣ್ಯಾಕ್ಷ ಆ ರಸಾತಳ ಅಂದರೆ ಭೂಮಿಯ ಕೆಳಭಾಗ. ವರುಣ ದೇವನನ್ನು ಕೇಳ್ತಾನೆ, ಏ ವರುಣ, ನನ್ನ ಜೊತೆ ಯುದ್ಧ ಮಾಡುವಂಥ ವೀರ ಯಾರಿದ್ದಾರೋ ಈ ಭೂಮಿಯಲ್ಲಿ, ಬಾರೋ ನನ್ನ ಜೊತೆ ಯುದ್ಧಕ್ಕೆ. ಇಲ್ಲ, ನನ್ನ ಕೈಲಾಗೋದಿಲ್ಲಪ್ಪ, ನಿನ್ನ ಜೊತೆ ಯಾರಾದರೂ ಯುದ್ಧ ಮಾಡೋ ಶಕ್ತಿ ಇದ್ದರೆ ಲಕ್ಷ್ಮೀಧವನಿಗೆ ಮಾತ್ರ, ಅಂದರೆ ಮಹಾವಿಷ್ಣುವಿಗೆ ಮಾತ್ರ, ನೀನು ಅವನನ್ನೇ ಅರಸಿಕೊಂಡು ಹೋಗಿ ಯುದ್ಧ ಮಾಡು ಅಂತ ಹೇಳಿದಾಗ ಅಷ್ಟೊತ್ತಿಗೆ ಸರಿಯಾಗಿ ಈ ವರಾಹ ರೂಪಿನಲ್ಲಿದ್ದಂಥ ಮಹಾವಿಷ್ಣು ಬರ್ತಾನೆ. ಇಬ್ಬರಿಗೂ ಹಲವಾರುವಾದಂಥ ಯುದ್ಧ, ಬಹಳಷ್ಟು ವರ್ಷಗಳು ಆಗುತ್ತೆ. ವರ್ಣನೆ ತುಂಬ ಚೆನ್ನಾಗಿದೆ. ಗದೆಯಿಂದ, ಚಕ್ರದಿಂದ, ಆಮೇಲೆ ಈ ಭೂತ, ವೇತಾಳ, ಕತ್ತಲೆ ಮತ್ತು ಮೊದಲಾದಂಥ ಮಹಾಮಾಯೆಗಳಿಂದ, ಮಾಯೆಯಿಂದ ಯುದ್ಧ ಮಾಡಿ ಏನು ಮಾಡಿದ್ರೂ ಹಿರಣ್ಯಾಕ್ಷ ಸಾಯ್ತಾ ಇರೋದಿಲ್ಲ. ಆಗ ಮಹಾವಿಷ್ಣು ಕೇಳ್ತಾನೆ, ನೀನು ರಾಕ್ಷಸನಾದರೂ ಮಹಾವೀರ, ನಿನ್ನ ಶಕ್ತಿಗೆ ನಾನು ಮೆಚ್ಚಿದ್ದೀನಿ, ನಿನಗೇನು ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ. ನೀನೇನು ನನ್ನೇನು ವರ ಕೇಳೋದು? ವಿಷ್ಣು, ನೀನೇ ಕೇಳು ನನ್ನನ್ನು ವರ, ನಾನೇ ನಿನಗೆ ಕೊಡ್ತೀನಿ. ಇಷ್ಟು ದಿವಸ ನನ್ನ ಜೊತೆ ಇಷ್ಟು ಚೆನ್ನಾಗಿ ಯುದ್ಧ ಮಾಡಿದವರೇ ಇರಲಿಲ್ಲ, ಹೌದಾ? ನೀನು ನನಗೆ ವರ ಕೊಡ್ತೀಯಾ? ಈ ಕ್ಷಣವೇ ನೀನು ಸಾಯಿ ಅಂತ ಹೇಳಿಬಿಟ್ಟು ತನ್ನ ವಜ್ರ ನಖಗಳಿಂದ, ಅಂದರೆ ತನ್ನ ಕೋರೆ ದಾಡೆಯಿಂದ ಅವನನ್ನು ಸಂಹಾರ ಮಾಡಿ ಅವನ ಮಾಂಸವನ್ನು ದಿಕ್ಕುಗಳಿಗೆ ಎರಚಿ, ನಂತರ ತನ್ನ ದಾಡೆಯನ್ನು ತೊಳೆದುಕೊಂಡು ಆ ಭೂಮಿ ತಾಯಿಯನ್ನು ಎತ್ತಿ ತನ್ನ ದಾಡೆಯ ಮೇಲೆ ಇಟ್ಟುಕೊಂಡು ಸೀದಾ ಮೇಲುಗಡೆ ಬಂದು ಆ ಭೂಮಿಯನ್ನು ಸ್ವಸ್ಥಾನದಲ್ಲಿ ಅವನು ಪ್ರತಿಷ್ಠಾಪನೆ ಮಾಡ್ತಾನೆ. ಅಲ್ಲಿಗೆ ಹಿರಣ್ಯಾಕ್ಷ ಅಥವಾ ವಿಜಯನ ಒಂದು ಜನ್ಮದ ಕಥೆ ಮುಗಿದೋಗುತ್ತೆ. ಆದರೆ ಅವನ ಅಣ್ಣನಾದಂಥ ಜಯ, ಅವನು ಹಿರಣ್ಯಕಶಿಪುವಾಗಿರ್ತಾನೆ. ಯಾವಾಗ ತನ್ನ ತಮ್ಮನನ್ನು ಹರಿ ವರಾಹ ರೂಪದಲ್ಲಿ ಸಾಯಿಸಿದನೆ ಅಂತ ಗೊತ್ತಾಯಿತು, ಅವತ್ತಿಂದ ಅವನಿಗೆ ಹರಿಯನ್ನು ಕಂಡ್ರೆ ಮಹಾದ್ವೇಷ ಶುರುವಾಗೋಗುತ್ತೆ. ಇಷ್ಟು ಹಿರಣ್ಯಕಶಿಪು ಕಥೆ. ಆದರೆ
ಅವನಿಗೆ ತನ್ನ ತಮ್ಮ ಸತ್ತ ಮೇಲೆ ಇನ್ನಷ್ಟು ಆಸೆ ಆಗುತ್ತೆ, ನಾನು ಇನ್ನೊಂದಷ್ಟು ತಪಸ್ಸನ್ನು ಮಾಡಿ ಇನ್ನಷ್ಟು ಸಿದ್ಧಿಗಳನ್ನು ಸಂಪಾದನೆ ಮಾಡಿ ಏನಾದರೂ ಮಾಡಿ ಈ ಹರಿಯನ್ನು ಕೊನೆಗಾಣಿಸ್ಬೇಕು, ಯಾಕೆಂದರೆ ನನ್ನ ತಮ್ಮನನ್ನು ಅವನು ಕೊಂದುಬಿಟ್ಟ ಅಂತ ಹೇಳಿ ಅವನು ಅವನ ಪತ್ನಿಯಾದಂಥ ಕಯಾದುವಿಗೆ ಹೇಳಿ ಅವನು ತಪಸ್ಸಿಗೆ ಹೋಗ್ತಾನೆ. ಆ ತಪಸ್ಸಿಗೆ ಹೋದಾಗ ಅಲ್ಲಿ ಬ್ರಹ್ಮದೇವನಿಗೆ ಭಯ ಶುರುವಾಗುತ್ತೆ. ಅಯ್ಯೋ, ಒಂದು ಸತಿ ವರ ಕೇಳಿದಾಗ ಏನೇನೋ ಕೇಳಿಬಿಟ್ಟ, ಇನ್ನೊಂದು ಸತಿ ಇನ್ನೇನು ಕೇಳಿಬಿಡ್ತಾನಪ್ಪ ಅಂತ ಯೋಚನೆ ಮಾಡಿದಾಗ ನಾರದ ಮಹಾಮುನಿ, ಅವನ ಬ್ರಹ್ಮ ಮಾನಸ ಪುತ್ರನಾದಂಥ ನಾರದ ಮಹಾಮುನಿ ಹೇಳ್ತಾನೆ, ಅಪ್ಪ ಯೋಚನೆ ಮಾಡಬೇಡ, ನಾನು ಹೋಗಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಗೆಳೆಯನಾದಂಥ ಪರ್ವತ ಮುನಿಯ ಜೊತೆ ಹೋಗಿ 2 ಗುಬ್ಬಚ್ಚಿಗಳ